ಸೊ ಇದು ಸಂಗತಿ. ಇನ್ನು TV9 ಸುದ್ದಿಯ ಬಿಗ್ ಇಂಪ್ಯಾಕ್ಟನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹೊಟ್ಟೆಗೆ ಅನ್ನ ಇಲ್ಲ, ಒದ್ದಾಡ್ತಾ ಇದ್ದಾರೆ, ರೇಷನ್ ಕಾರ್ಡ್ ಇಲ್ಲ, ಏನು ಮಾಡಬೇಕು, ಅನ್ನ ಭಾಗ್ಯ ಇಲ್ಲ, ಸಿಗ್ತಿಲ್ಲ ಅವರಿಗೆ ಅಂತ ನಾವು ವರದಿ ಮಾಡಿದ್ವಿ. ಸೋಲಿಗರು ಯಾವ ರೀತಿ ಜೀವನ ಸಾಗಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಜೂನ್ 21ನೇ ತಾರೀಕು TV9 ವರದಿ ಪ್ರಸಾರ ಮಾಡಿತ್ತು. 24 ಗಂಟೆ ಒಳಗಡೆಗೆ ಆನೆದಿಂಬ ಹಾಡಿಗೆ ಅಧಿಕಾರಿಗಳು ದೌಡಾಯಿಸಿದರು. ಟ್ರೈಬಲ್ ಆಫೀಸರ್ ಬಿಂದ್ಯಾ ಅವರಿಗೆ CS ಹಿಗ್ಗಾ ಮುಗ್ಗಾ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು. ಇದಕ್ಕೆ ಸಂಬಂಧಪಟ್ಟಂಗೆ ವರದಿಯನ್ನು ಕೂಡ CS ಕೇಳಿದ್ದಾರೆ. ನಮಗೆ ಮೊನ್ನೆ ನಮ್ಮ TV9 ಆದಿವಾಸಿಗಳಿಗೆ ರೇಷನ್ ಕಾರ್ಡ್ ಇಲ್ಲ ಅನ್ನೋದನ್ನ ಸುದ್ದಿ ಬಿಡುಗಡೆ ಮಾಡಿತ್ತು. ಆ ಸುದ್ದಿ ಆದ ತಕ್ಷಣ ಅಧಿಕಾರಿಗಳು ಬಂದು ಅವರಿಗೆ ತಾತ್ಕಾಲಿಕ ರೇಷನ್ ಕೊಡುವಂಥ ವ್ಯವಸ್ಥೆ ಮಾಡಿ ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ನಮಗೆ ನಮ್ಮ ಆದಿವಾಸಿಗಳ ಕಷ್ಟಕ್ಕೆ ಸ್ಪಂದಿಸಿದ TV9ಗೆ ಮತ್ತು ನಮಗೆ ಮೂಲ ಸೌಕರ್ಯದ ಬಗ್ಗೆನೂ ಗಮನ ಸೆಳೆದಿರುವಂಥ TV9ಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ, ಅಭಿನಂದನೆ. ಥ್ಯಾಂಕ್ ಯು. ನಮಗೆ ಮೊನ್ನೆ ನಮ್ಮ TV9 ಆದಿವಾಸಿಗಳಿಗೆ ರೇಷನ್ ಕಾರ್ಡ್ ಇಲ್ಲ ಅನ್ನೋದನ್ನ ಸುದ್ದಿ ಬಿಡುಗಡೆ ಮಾಡಿತ್ತು. ಆ ಸುದ್ದಿ ಆದ ತಕ್ಷಣ ಅಧಿಕಾರಿಗಳು ಬಂದು ಅವರಿಗೆ ತಾತ್ಕಾಲಿಕ ರೇಷನ್ ಕೊಡುವಂಥ ವ್ಯವಸ್ಥೆ ಮಾಡಿ ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ನಮಗೆ ನಮ್ಮ ಆದಿವಾಸಿಗಳ ಸೊ ಇದು ಸಂಗತಿ ನೋಡಿ. ಪಾಪ ಇಂಥವ್ರನ್ನ ಪರಿಗಣಿಸಲೇ ಇಲ್ಲ ಅಂತಂದರೆ ಏನು ಮಾಡಬೇಕು? ಸೊ ಇಂಥವ್ರಿಗೆ ಏಕೈಕ ದನಿಯಾಗಿ ಡಾಕ್ಟರ್ ದ್ವಾರಕಾನಾಥ್ ಕೆಲಸ ಮಾಡ್ತಾರೆ ಯಾವಾಗಲೂ ಕೂಡ. ಇವರು ಪಾಪ ಇವರು ಅಲೆಮಾರಿ ಜನಾಂಗದವರು, ಎಲ್ಲಿರ್ತಾರೆ ಎಲ್ಲಿರಲ್ಲ ಗೊತ್ತಾಗಲ್ಲ. ಅವ್ರಿಗೆ ಈ ರೀತಿ ನೀವು ಉಪವಾಸ ಕಡಿಬಿಟ್ರೆ ಏನು ಅರ್ಥ? ಈಗ CS ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿಯನ್ನು ಕೂಡ ಕೇಳಿದ್ದಾರೆ.